ಶುಭೋದಯ ವಿದ್ಯಾರ್ಥಿಗಳೇ. ಹಿಂದಿನ ತರಗತಿಯಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಭಾಗ 1ರಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳು ಅಂದರೆ ಏನು, ರಾಸಾಯನಿಕ ಸಮೀಕರಣಗಳು ಅಂದರೆ ಏನು, ರಾಸಾಯನಿಕ ಸಮೀಕರಣಗಳು ಬರೆಯುವ ವಿಧಾನ ಮತ್ತು ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಭಾಗ 2 ಇದಕ್ಕೆ ನಿಮಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ರಾಸಾಯನಿಕ ಕ್ರಿಯೆಯ ವಿಧಗಳ ಬಗ್ಗೆ ತಿಳ್ಕೊಳ್ತೀವಿ. ಹಾಗೆಯೇ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಅಂದರೆ ಏನು ಅಂತಲೂ ತಿಳ್ಕೊಳ್ತೀವಿ. ವಿದ್ಯಾರ್ಥಿಗಳೇ, ಈಗ ಯಾವುದೇ ಒಂದು ಧಾತುವನ್ನು ಸೃಷ್ಟಿಸೋದಕ್ಕಾಗಲಿ ಅದನ್ನು ನಾಶ ಮಾಡೋದಕ್ಕಾಗಲಿ ಸಾಧ್ಯ ಇಲ್ಲ ಅಂತ ನಾವೀಗಾಗಲೇ ತಿಳ್ಕೊಂಡಿದ್ದೀವಿ. ಹಾಗಾದರೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ಆ ರಾಸಾಯನಿಕ ವಸ್ತುಗಳ ಮಧ್ಯೆ ಇರತಕ್ಕಂತಹ ಬಂಧ ಒಡೆದು ಹೊಸ ವಸ್ತು ಉತ್ಪತ್ತಿ ಆಗ್ಬೋದು, ಅಥವಾ ಯಾವುದೇ ಒಂದು ರಾಸಾಯನಿಕ ವಸ್ತುಗಳ ಮಧ್ಯೆ ಬಂಧ ಏರ್ಪಟ್ಟು ಹೊಸ ವಸ್ತು ಉತ್ಪತ್ತಿ ಆಗ್ಬೋದು. ಹೀಗೆ ಒಂದು ವಿಧದಿಂದ ಅಥವಾ ರಾಸಾಯನಿಕ ಕ್ರಿಯೆ ನಡೆದಾಗ ಒಂದು ಧಾತುವು ಇನ್ನೊಂದು ರೂಪದಲ್ಲಿ ಸಂಯುಕ್ತ ವಸ್ತುವಾಗಾದರೂ ಆಗ್ಬೋದು ಅಥವಾ ಬೇರೆಯ ರೂಪವನ್ನಾದರೂ ಪಡ್ಕೊಳ್ಬೋದು. ಆದರೆ ಒಂದು ಧಾತು ಇನ್ನೊಂದು ಧಾತುವಾಗಿ ಪರಿವರ್ತಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಅಂಶ ನಿಮಗೆಲ್ಲ ಗೊತ್ತಾಗಿದೆ. ವಿದ್ಯಾರ್ಥಿಗಳೇ, ಈಗ ರಾಸಾಯನಿಕ ಕ್ರಿಯೆ ನಡೆದಾಗ ಎಷ್ಟು ವಿಧಗಳ ರಾಸಾಯನಿಕ ಕ್ರಿಯೆಗಳಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ. ರಾಸಾಯನಿಕ ಕ್ರಿಯೆಯಲ್ಲಿ ನಾವು 4 ವಿಧದ ರಾಸಾಯನಿಕ ಕ್ರಿಯೆಗಳನ್ನು ನೋಡ್ತೀವಿ. 5ನೇದು ಉತ್ಕರ್ಷಣ ಮತ್ತು ಅಪಕರ್ಷಣ. ಸಂಯೋಗ ಕ್ರಿಯೆ, ವಿಭಜನ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಮುಖ್ಯವಾಗಿ ನಾವು 4 ವಿಧಗಳನ್ನು ನೋಡ್ತೇವೆ. 5ನೇದು ಉತ್ಕರ್ಷಣ ಮತ್ತು ಅಪಕರ್ಷಣ. ಈಗ ಈ ರಾಸಾಯನಿಕ ಕ್ರಿಯೆಯ ವಿಧಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣವಾ. ಮೊದಲನೇ ಕ್ರಿಯೆ ಯಾವುದಪ್ಪ ಅಂದರೆ ರಾಸಾಯನಿಕ ಸಂಯೋಗ ಕ್ರಿಯೆ. ಈಗ ಮೊದಲನೇ ರಾಸಾಯನಿಕ ಕ್ರಿಯೆಯನ್ನು ನೋಡೋಣ. ರಾಸಾಯನಿಕ ಸಂಯೋಗ ಕ್ರಿಯೆ. ಸಂಯೋಗ ಅಂದರೆ ಏನು? ಕೂಡಿಸುವುದು. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗುತ್ತದೆಯೋ ಅಂತಹ ರಾಸಾಯನಿಕ ಕ್ರಿಯೆಯನ್ನು ನಾವೇನಂತ ಕರಿತೀವಿ? ರಾಸಾಯನಿಕ ಸಂಯೋಗ ಕ್ರಿಯೆ. ವಿದ್ಯಾರ್ಥಿಗಳೇ, ಅರ್ಥ ಮಾಡ್ಕೊಳ್ಳಿ. 2 ಪ್ರತಿವರ್ತಕಗಳಿರಬೇಕು ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿಬಿಟ್ಟು ಒಂದೇ ಉತ್ಪನ್ನ ಉತ್ಪತ್ತಿಯಾದರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ನಾವೇನಂತ ಕರಿತೀವಿ? ರಾಸಾಯನಿಕ ಸಂಯೋಗ ಕ್ರಿಯೆ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಉದಾಹರಣೆ ಇದೆ. ಸುಟ್ಟ ಸುಣ್ಣ, ಅದರ ರಾಸಾಯನಿಕ ಹೆಸರು ಕ್ಯಾಲ್ಶಿಯಂ ಆಕ್ಸೈಡ್. ಪ್ಲಸ್ ಚಿಹ್ನೆ ಇದೆ, ಸಂಯೋಗ ಹೊಂದುವಿಕೆಯನ್ನು ಸೂಚಿಸುತ್ತೆ. ಪ್ಲಸ್ H2O ನೀರು ಸೇರಿ ಸುಟ್ಟ ಸುಣ್ಣ ಅಥವಾ ಸುಟ್ಟ ಸುಣ್ಣ ಏನಾಗುತ್ತೆ? ಅರಳಿದ ಸುಣ್ಣ ಆಗುತ್ತೆ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗಿ ಇದು ಉಷ್ಣವನ್ನು ಬಿಡುಗಡೆ ಮಾಡುತ್ತೆ. ವಿದ್ಯಾರ್ಥಿಗಳೇ, ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ H2O gives rise to calcium hydroxide plus ಉಷ್ಣ. CaO plus H2O gives rise to CaOH twice. ಇದನ್ನು ನಾವೇನಂತ ಕರಿತೀವಿ? ರಾಸಾಯನಿಕ ಸಂಯೋಗ ಕ್ರಿಯೆ. ರಾಸಾಯನಿಕ ಸಂಯೋಗ ಕ್ರಿಯೆಗೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ವಿದ್ಯಾರ್ಥಿಗಳೇ, ಈಗಿಲ್ಲಿ ನೀವು ನೋಡ್ತಾ ಇದ್ದೀರಾ, ಅದೇ ಒಂದು ಕ್ಯಾಲ್ಶಿಯಂ ಆಕ್ಸೈಡ್ ನೀರಿನಲ್ಲಿ ಹಾಕಿದ್ದೀವಿ. ಹಾಕಿದಾಗ ಅಲ್ಲೇನಾಗುತ್ತೆ?
ಅದನ್ನು ಲೋಟವನ್ನು ನಾವು ಮುಟ್ಟು ನೋಡಿದಾಗ ಅದು ಬಿಸಿಯಾಗಿರುತ್ತೆ, ಅಂದರೆ ಉಷ್ಣವನ್ನು ಬಿಡುಗಡೆ ಆಯಿತು, ಈ ರಾಸಾಯನಿಕ ಸಂಯೋಗ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಯಿತು ಅನ್ನುವಂತಹ ಅಂಶ ನಮಗಿಲ್ಲಿ ಗೊತ್ತಾಗತ್ತೆ. ಈ ಕ್ಯಾಲ್ಶಿಯಂ ಆಕ್ಸೈಡನ್ನು ನಾವು ಏನಂತ ಕರಿತೀವಿ, ಅರಳಿದ ಸುಣ್ಣ ಅಂತ ಹೇಳಿ ಕರಿತೀವಿ. ಈ ಅರಳಿದ ಸುಣ್ಣವನ್ನೇ ನಾವೇನು ಮಾಡ್ತೀವಿ, ಗೋಡೆಗಳಿಗೆ ಹಚ್ತೀವಿ. ಈ ಗೋಡೆಗಳಿಗೆ ಹಚ್ಚಿದಾಗ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಏನಿದೆ, ಆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ, ವಾತಾವರಣದಲ್ಲಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಗಿ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತೆ. ಅಂದರೆ ನಾವು ಸುಣ್ಣ ಹಚ್ಚಿದ ಒಂದು ದಿನದಲ್ಲಿ ಈ ರಾಸಾಯನಿಕ ಕ್ರಿಯೆ ನಡೆದ್ಬಿಟ್ಟು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಸೇರಿಬಿಟ್ಟು ಕ್ಯಾಲ್ಶಿಯಂ ಕಾರ್ಬೋನೇಟ್, ಅಂದರೆ ನಾವು ಸುಣ್ಣ ಹಚ್ಚಿದ ಮರುದಿನ ನೋಡಿದಾಗ ಆ ಸುಣ್ಣ ಬಿಳಿಯಾಗಿರುತ್ತೆ. ಕಾರಣ ಏನು ಅಂದರೆ ಅಲ್ಲಿ ಒಂದು ಸಂಯೋಗ ಕ್ರಿಯೆ ನಡೆದ್ಬಿಟ್ಟು ಒಂದು ಹೊಸ ವಸ್ತು ಉತ್ಪತ್ತಿಯಾಗಿರುತ್ತೆ. ಇದು ಆ ಹಚ್ಚಿದಂತಹ ಸುಣ್ಣಕ್ಕೆ ಬಿಳಿಯ ಬಣ್ಣವನ್ನು ಕೊಡುತ್ತೆ. ಸುಣ್ಣ ಹಚ್ತಾ ಇರಬೇಕಾದ್ರೆ ಕಪ್ಪಗಿರುತ್ತೆ, ಹಚ್ಚಿದ ಮೇಲೆ ಬೆಳ್ಳಗಾಗುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಇದೆ ಮಕ್ಕಳೇ. ಈಗ ನಿಮಗೆ ಸುಣ್ಣ ಹಚ್ಚಬೇಕಾದ್ರೆ ಕಪ್ಪಗಿತ್ತು, ಆಮೇಲೆ ಬೆಳ್ಳಗಾಯಿತು, ಯಾಕೆ ಅನ್ನುವಂತಹ ಅಂಶ ನಿಮಗೀಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ರಾಸಾಯನಿಕ ಸಂಯೋಗ ಕ್ರಿಯೆಗೆ ಇನ್ನೊಂದು ಉದಾಹರಣೆ ಕಲ್ಲಿದ್ದಲಿನ ದಹನ. ಕಲ್ಲಿದ್ದಲು ಅಂದರೆ ನಿಮಗೆಲ್ಲ ಗೊತ್ತಿದೆ, ಕಲ್ಲಿದ್ದಲು ಕಾರ್ಬನ್ನಿನ ಒಂದು ಬಹುರೂಪ. ಕಲ್ಲಿದ್ದಲಿನ ದಹನ ಆದಾಗ ಕಾರ್ಬನ್ ಪ್ಲಸ್ ಆಕ್ಸಿಜನ್, ದಹನ ಆಮ್ಲಜನಕದ ಸಹಾಯದೊಂದಿಗೆ ಉರಿಯುತ್ತೆ. ದಹನ ಆದಾಗ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ. C+O2 ಗಿವ್ಸ್ ರೈಸ್ ಟು CO2. ಅಂದರೆ ಇದು ಉತ್ಪತ್ತಿಯಾದಾಗ ಅನಿಲದ ರೂಪದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ. ಕಲ್ಲಿದ್ದಲು ಒಂದು ಘನವಸ್ತು, ಅದು ಆಮ್ಲಜನಕದೊಂದಿಗೆ ಸಂಯೋಜನೆಯನ್ನು ಹೊಂದಿದಾಗ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ. ವಿದ್ಯಾರ್ಥಿಗಳೇ, ಈಗ ಸಂಯೋಗ ಕ್ರಿಯೆಗೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್, ಜಲಜನಕ ಪ್ಲಸ್ ಆಮ್ಲಜನಕ ಎರಡೂ ಕೂಡ ಅನಿಲ ರೂಪದಲ್ಲಿದ್ದಾವೆ. ಅವೆರಡೂ ಸಂಯೋಗ ಹೊಂದಿದಾಗ ಏನಾಗುತ್ತೆ, ನೀರು ಬಿಡುಗಡೆಯಾಗುತ್ತೆ. 2H2 ಪ್ಲಸ್ O2 ಗಿವ್ಸ್ ರೈಸ್ ಟು 2H2O. ಎರಡು ಏನಪ್ಪ ಅಂತ ಹೇಳಿದ್ರೆ ಅನಿಲದಲ್ಲಿ ರೂಪದಲ್ಲಿದ್ದಾವೆ. ಅವು ಬಿಡುಗಡೆಯಾದಾಗ ನಮಗೆ ನೀರು ಬಿಡುಗಡೆಯಾಗುತ್ತೆ. ಅದು ಯಾವ ರೂಪದಲ್ಲಿರುತ್ತೆ, ದ್ರವ ರೂಪದಲ್ಲಿ ಇರುತ್ತೆ ಅನ್ನುವಂತಹ ಅಂಶ ನಮಗೆ ಗೊತ್ತಾಯಿತು. ಸೊ ಈ ಯಾವ ರಾಸಾಯನಿಕ ಕ್ರಿಯೆಗಳಲ್ಲಿ ಉಷ್ಣ ಬಿಡುಗಡೆಯಾಗುತ್ತೋ ಅಂತಹ ರಾಸಾಯನಿಕ ಕ್ರಿಯೆಯನ್ನು ನಾವೇನಂತ ಕರಿತೀವಿ, ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಏನು ಹಾಗಂದರೆ ಬಹಿರುಷ್ಣಕ ಕ್ರಿಯೆ ಅಂದರೆ ಯಾವ ರಾಸಾಯನಿಕ ಕ್ರಿಯೆ ನಡಿಬೇಕಾದ್ರೆ ಉಷ್ಣ ಬಿಡುಗಡೆಯಾಗುತ್ತೋ ಅಂತಹ ರಾಸಾಯನಿಕ ಕ್ರಿಯೆಯನ್ನು ನಾವೇನಂತ ಕರಿತೀವಿ, ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ವಿದ್ಯಾರ್ಥಿಗಳೇ, ನೈಸರ್ಗಿಕ ಅನಿಲದ ದಹನ ಹಾಗೂ ನಮ್ಮ ದೇಹದಲ್ಲಿ ನಡೀತಕ್ಕಂತಹ ಉಸಿರಾಟ ಕ್ರಿಯೆ ಇವೆರಡೂ ಕೂಡ ಯಾವುದಕ್ಕೆ ಉದಾಹರಣೆಯಾಗಿವೆ, ಬಹಿರುಷ್ಣಕ ಕ್ರಿಯೆಗಳಿಗೆ ಉದಾಹರಣೆಯಾಗಿವೆ ಅಂತ ಹೇಳ್ಬೋದು. ನೈಸರ್ಗಿಕ ಅನಿಲದ ದಹನ, ನೈಸರ್ಗಿಕ ಅನಿಲ ಅಂತ ಹೇಳಿದ್ರೆ ರಾಸಾಯನಿಕ ಕ್ರಿಯೆಯನ್ನು ನಾವೇನಂತ ಕರಿತೀವಿ, ಬಹಿರುಷ್ಣಕ ಕ್ರಿಯೆ ಅಂತ ಕರೆದ್ವಿ ಅಲ್ವಾ ವಿದ್ಯಾರ್ಥಿಗಳೇ. ದಿನನಿತ್ಯದ ಬದುಕಿನಲ್ಲಿ ಬಹಿರುಷ್ಣಕ ಕ್ರಿಯೆ ಎಲ್ಲಿ ನಡೆಯುತ್ತೆ? ಹಾಗಾದರೆ
ನೈಸರ್ಗಿಕ ಅನಿಲ. ನೈಸರ್ಗಿಕ ಅನಿಲ ಅಂದರೆ ಯಾವುದು? ಮೀಥೇನ್. ಮೀಥೇನ್ ಉರಿದಾಗ, ನೈಸರ್ಗಿಕ ಅನಿಲ ಉರಿದಾಗ ಅಲ್ಲಿ ಉಷ್ಣ ಬಿಡುಗಡೆಯಾಗುತ್ತೆ. ಸೊ ಎಲ್ಲಿ ನೈಸರ್ಗಿಕ ಅನಿಲಗಳನ್ನು ನಾವು ಇಂಧನವಾಗಿ ವಾಹನಗಳಲ್ಲಿ ಬಳಸಿದಾಗ, ಸ್ವಲ್ಪ ಹೊತ್ತು ವಾಹನವನ್ನು ಓಡಿಸಿದಾಗ ಆ ವಾಹನ ಬಿಸಿಯಾಗಿರೋದನ್ನು ನಾವು ನೋಡ್ತೀವಿ ಅಲ್ವಾ? ನೋಡಿಲ್ಲ ಅಂದರೆ ಇವಾಗ ನೋಡಿ ಗೊತ್ತಾಗತ್ತೆ ನಿಮಗೆ. ಸೊ ವಾಹನ ಸ್ವಲ್ಪ ಹೊತ್ತು ಓಡಿದ ಮೇಲೆ ಅಥವಾ ಸ್ವಲ್ಪ ದೂರ ಹೋದ ಮೇಲೆ ಅದು ಬಿಸಿಯಾಗಿರುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಯಾವುದೇ ಒಂದು ಇಂಧನ ದಹಿಸಿದಾಗ ಏನುಂಟಾಗತ್ತೆ? ಉಷ್ಣ ಬಿಡುಗಡೆಯಾಗುತ್ತೆ. ಇದನ್ನು ನಾವೇನಂತ ಕರಿತೀವಿ? ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಅದೇ ರೀತಿಯಾಗಿ ನಾವು ದಿನನಿತ್ಯ ಉಸಿರಾಡ್ತೀವಿ. ಉಸಿರಾಟನೂ ಕೂಡ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ. ನಾವು ತಿಂದಂತಹ ಆಹಾರ ಗ್ಲೂಕೋಸ್ ಆಗಿ ಪರಿಣಮಿಸಿರುತ್ತೆ. ಈ ಗ್ಲೂಕೋಸ್ ಆಮ್ಲಜನಕದೊಂದಿಗೆ ಸಂಯೋಜನೆಯನ್ನು ಹೊಂದಿದಾಗ ಶಕ್ತಿ ಬಿಡುಗಡೆಯಾಗುತ್ತೆ ಮತ್ತು ಉಷ್ಣನೂ ಕೂಡ ಬಿಡುಗಡೆಯಾಗುತ್ತೆ. ಗ್ಲೂಕೋಸ್ C6H12O6 ಆಮ್ಲಜನಕದೊಂದಿಗೆ ಸಂಯೋಜನೆಯನ್ನು ಹೊಂದಿದಾಗ ಏನು ಬಿಡುಗಡೆಯಾಗುತ್ತೆ? ಇಂಗಾಲದ ಡೈಆಕ್ಸೈಡ್, ನೀರು ಮತ್ತು ಉಷ್ಣ ಶಕ್ತಿ ಬಿಡುಗಡೆಯಾಗುತ್ತೆ. ಈಗ ನಾವು ಹೊರಗಡೆ ಬಿಡ್ತಕ್ಕಂತಹ ಉಸಿರನ್ನು ಒಮ್ಮೆ ನೋಡಿದಾಗ ಆ ಉಸಿರು ಬಿಸಿಯಾಗಿರುತ್ತೆ. ಅಂದರೆ ನಮ್ಮ ಸುತ್ತಲೂ ವಾತಾವರಣದಲ್ಲಿರ್ತಕ್ಕಂತಹ ಗಾಳಿಗಿಂತ ಇದು ಹೆಚ್ಚು ಬಿಸಿಯಾಗಿರುತ್ತೆ. ಗಮನಿಸಿದ್ದೀರಾ ಅಲ್ವಾ ಮಕ್ಕಳೇ? ಈಗ ಗಮನಿಸಿಲ್ಲ ಅಂದರೆ ಈಗ ನೋಡಿ. ಸೊ ಉಷ್ಣ, ಅದು ನಾವು ಬಿಡ್ತಕ್ಕಂತಹ ಏನು ಗಾಳಿ ಇದೆ ಅದು ಸ್ವಲ್ಪ ಬಿಸಿಯಾಗಿರುತ್ತೆ. ಕಾರಣ ಇಷ್ಟೇ, ನಾವು ಉಸಿರಾಟನೂ ಕೂಡ ಒಂದು ಬಹಿರುಷ್ಣಕ. ಈಗ ನೀವು 2 ರಾಸಾಯನಿಕ ಕ್ರಿಯೆಗಳ ಬಗ್ಗೆ ತಿಳ್ಕೊಂಡ್ರಿ. ಯಾವ್ಯಾವುದು? ಒಂದು ಸಂಯೋಗ ಕ್ರಿಯೆ, ಇನ್ನೊಂದು ಬಹಿರುಷ್ಣಕ ಕ್ರಿಯೆ. ಈಗ 2ನೇ ವಿಧದ ರಾಸಾಯನಿಕ ಕ್ರಿಯೆಯನ್ನು ನೋಡೋಣ. ಯಾವುದಪ್ಪ ಅದು? ರಾಸಾಯನಿಕ ವಿಭಜನೆ ಕ್ರಿಯೆ, ವಿಭಜನಾ ಕ್ರಿಯೆ. ಒಂದು ಪ್ರತಿವರ್ತಕವು ಸರಳ ಉತ್ಪನ್ನಗಳಾಗಿ ವಿಭಜನೆಯಾಗುವುದನ್ನು, ಒಂದು ಪ್ರತಿವರ್ತಕವು 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳಾಗಿ ವಿಭಜನೆಯಾಗುವುದನ್ನು ನಾವೇನಂತ ಕರಿತೀವಿ? ವಿಭಜನೆ ಕ್ರಿಯೆ ಅಂತ ಹೇಳಿ ಕರಿತೀವಿ. ಫೆರಸ್ ಸಲ್ಫೇಟ್ ಫೆರಸ್ ಆಕ್ಸೈಡ್ ಆಗಿ, ಫೆರಸ್ ಸಲ್ಫೈಟನ್ನು ಹೀಟ್ ಮಾಡಿದಾಗ ಏನಾಗುತ್ತೆ? ಉಷ್ಣವನ್ನು ಕೊಟ್ಟಾಗ ಫೆರಸ್ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಆಗಿ ವಿಭಜನೆಯಾಗುತ್ತೆ. ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ, ಒಂದು ಪ್ರತಿವರ್ತಕ ಉಷ್ಣವನ್ನು ಕೊಟ್ಟಾಗ 3 ಉತ್ಪನ್ನಗಳಾಗಿ ವಿಭಜನೆಯಾಗಿದೆ. ಸೊ FeSO4 ವಿಭಜನೆಯಾದಾಗ Fe2O3 ಪ್ಲಸ್ SO2 ಪ್ಲಸ್ SO3. ಸೊ 3 ಉತ್ಪನ್ನಗಳಾಗಿ ಇಲ್ಲಿ ವಿಭಜನೆಯಾಗಿದೆ. ಇದನ್ನು ನಾವೇನಂತ ಕರಿತೀವಿ? ವಿಭಜನೆ ಕ್ರಿಯೆ, ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ಹೇಳಿ ಕರಿತೀವಿ. ವಿಭಜನೆ ಕ್ರಿಯೆಗೆ ಇನ್ನೊಂದು ಉದಾಹರಣೆಯನ್ನು ನಾವಿಲ್ಲಿ ನೋಡೋಣ. ಯಾವುದಪ್ಪ ಅದು ಅಂತ ಹೇಳಿದ್ರೆ, ಕ್ಯಾಲ್ಶಿಯಂ ಕಾರ್ಬೋನೇಟ್. ಸುಣ್ಣದ ಕಲ್ಲಿಗೆ ಉಷ್ಣವನ್ನು ಕೊಟ್ಟಾಗ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತೆ. ವಿಭಜನೆ ಕ್ರಿಯೆಯನ್ನು ಕಾಸುವುದರ ಮೂಲಕ ನಡೆಸಿದ್ರೆ ಅದನ್ನು ನಾವೇನಂತ ಕರಿತೀವಿ? ಉಷ್ಣ ವಿಭಜನೆ. ಸೊ ಇಲ್ಲಿ ಈ ಒಂದು ಉದಾಹರಣೆಯಲ್ಲಿ ಸುಣ್ಣದ ಕಲ್ಲಿಗೆ ನಾವು ಉಷ್ಣವನ್ನು ನೀಡುವುದರ ಮೂಲಕ ಆ ಒಂದು ಸಂಯುಕ್ತವನ್ನು ವಿಭಜಿಸ್ತಾ ಇದ್ದೀವಿ. ಉಷ್ಣವನ್ನು ಕೊಡುವುದರ ಮೂಲಕ ಇಲ್ಲಿ ವಿಭಜನೆ ಆಗ್ತಾ ಇದೆ. ಆದ್ದರಿಂದ ಇದನ್ನು ನಾವೇನಂತ ಕರಿತೀವಿ? ಉಷ್ಣ ವಿಭಜನೆ ಅಂತ ಹೇಳಿ ಕರಿತೀವಿ. ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ, ಈ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ನಾವು ಒಂದು ಪ್ರನಾಳದಲ್ಲಿ ಸೀಸದ ನೈಟ್ರೇಟನ್ನು ತೆಗೆದುಕೊಂಡು ಉಷ್ಣವನ್ನು ಕೊಟ್ಟಾಗ ಅಲ್ಲಿ ನಾವು ಬರ್ನರ್ನ ಸಹಾಯದಿಂದ ಅದನ್ನು ಕಾಯಿಸ್ತಾ ಇದ್ದೀವಿ. ಇಕ್ಕಳದ ಮೂಲಕ ಹಿಡ್ಕೊಂಡಿದ್ದೀವಿ. ಅಲ್ಲಿ
ಅದನ್ನು ಕಾಯಿಸಿದಾಗ ಸೀಸದ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಸೊ ಸೀಸದ ನೈಟ್ರೇಟನ್ನು ಕಾಯಿಸುವುದರಿಂದ ಅಂದರೆ ಇಲ್ಲಿ ವಿಭಜನೆ ಆಗ್ತಾ ಇದೆ. ಸೀಸದ ನೈಟ್ರೇಟ್ ಅನ್ನುವಂತಹ ಒಂದು ಸಂಯುಕ್ತ ವಿಭಜನೆಯಾಗಿ ಸೀಸದ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅನ್ನುವಂತಹ 3 ವಸ್ತುಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಸೊ ಈ 3 ವಸ್ತುಗಳು ಬಿಡುಗಡೆ ಆಗಲಿಕ್ಕೆ ಉಷ್ಣದ ಅವಶ್ಯಕತೆ ಇದೆ. ಅದನ್ನು ನಾವೇನಂತ ಕರಿತೀವಿ? ಉಷ್ಣ ವಿಭಜನೆ ಅಂತ ಹೇಳಿ ಕರಿತೀವಿ. ವಿದ್ಯಾರ್ಥಿಗಳೇ, ಈಗ ಈ ಚಿತ್ರವನ್ನು ಗಮನಿಸಿ. ನೀವಿಲ್ಲಿ ಒಂದು ಪ್ಲಾಸ್ಟಿಕ್ ಮಗ್ಗನ್ನು ನೋಡ್ತಾ ಇದ್ದೀರಾ. ಪ್ಲಾಸ್ಟಿಕ್ ಮಗ್ಗನ್ನು ತೆಗೆದುಕೊಂಡ್ಬಿಟ್ಟು ಅದರ ತಳದಲ್ಲಿ 2 ರಂಧ್ರಗಳನ್ನು ಮಾಡಬೇಕು. ಆ ರಂಧ್ರಗಳಿಗೆ ರಬ್ಬರ್ನ ಬಿರುಡೆಯನ್ನು ಜೋಡಿಸ್ಬೇಕು. ರಬ್ಬರ್ ಬಿರುಡೆ ಕಾಣಿಸ್ತಾ ಇದೆ ಅಲ್ವಾ? ಕೆಂಪನೆ ರಬ್ಬರ್ ಬಿರುಡೆಯನ್ನು ಜೋಡಿಸ್ಬೇಕು. ಅವುಗಳ ಮೂಲಕ ಕಾರ್ಬನ್ ವಿದ್ಯುದ್ವಾರಗಳನ್ನು ಸೇರಿಸ್ಬೇಕು. ಕಪ್ಪನೆಯ ಕಾಣಿಸ್ತಾ ಇದೆ, ಅದು ಗ್ರಾಫೈಟ್ ದಂಡ ವಿದ್ಯುತ್ ದ್ವಾರ. ಆಮೇಲೆ ಈ ವಿದ್ಯುತ್ ದ್ವಾರಗಳನ್ನು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಒಂದು ವಿದ್ಯುತ್ ಕೋಶಕ್ಕೆ 6 ವೋಲ್ಟ್ನ ವಿದ್ಯುತ್ ಕೋಶಕ್ಕೆ ಸಂಪರ್ಕಿಸಬೇಕು. ವಿದ್ಯುತ್ ದ್ವಾರಗಳು ನೀರಿನಲ್ಲಿ ಮುಳುಗುವಂತೆ ಇಡಬೇಕು. ನೀರಿನಲ್ಲಿ ಮುಳುಗುವಂತೆ ಇಟ್ಟಾಗ ಅಲ್ಲೇನಾಗತ್ತೆ, ಆ 2 ವಿದ್ಯುತ್ ದ್ವಾರಗಳ ಮೇಲೆ 2 ಪ್ರನಾಳಗಳನ್ನು ತೆಗೆದುಕೊಂಡು ಬೋರ್ಲಾಗಿ ಇಡಬೇಕು. ವಿದ್ಯುತ್ ಸ್ವಿಚ್ಚನ್ನ ಆನ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಾಗ 2 ವಿದ್ಯುತ್ ದ್ವಾರಗಳಲ್ಲಿ ಗುಳ್ಳೆಗಳನ್ನು ನಾವು ಗಮನಿಸ್ತೀವಿ. ನೀವು ನೋಡ್ತಾ ಇದ್ದೀರಾ ವಿದ್ಯಾರ್ಥಿಗಳೇ, ಒಂದನ್ನು ಹೈಡ್ರೋಜನ್ ಅಂತ, ಇನ್ನೊಂದನ್ನು ಆಕ್ಸಿಜನ್ ಅಂತ ಗುರುತು ಮಾಡಿದ್ದೀವಿ. 2 ಪ್ರನಾಳದಲ್ಲಿ ಅನಿಲಗಳು ಸಂಗ್ರಹವಾಗ್ತಾ ಇದೆ ಸ್ವಲ್ಪ ಹೊತ್ತು ಬಿಟ್ಟ ನಂತರ. ಈ ಒಂದು ಮಾರ್ಕನ್ನು ನೀವು ನೋಡಿದ್ರೆ 2 ಪ್ರನಾಳಗಳಲ್ಲಿ ವ್ಯತ್ಯಾಸಗಳನ್ನು ನಾವು ಗಮನಿಸ್ತೀವಿ. ಹಾಗಾದರೆ ಈ ವ್ಯತ್ಯಾಸಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, 2 ಪ್ರನಾಳಗಳನ್ನು ತುಂಬಿದ ನಂತರ ಎಚ್ಚರಿಕೆಯಿಂದ ನಾವು ಹೊರಗಡೆ ತೆಗೆದು ಆ ಪ್ರನಾಳಗಳನ್ನು ಉರಿತಾ ಇರತಕ್ಕಂತಹ ಮೇಣದ ಬತ್ತಿಯ ಬಾಯಿಯ ಹತ್ತಿರ ತಗೊಂಡು ಹೋದಾಗ ಏನಾಗತ್ತೆ ಅಂತ ಹೇಳಿದ್ರೆ, ಒಂದು ಇದು ಪ್ರನಾಳ ಬೇಗ ತುಂಬಿರುತ್ತಲ್ಲ, ಅದು ಪಾಪ್ ಸೌಂಡ್ನಿಂದ ಉರಿಯುತ್ತೆ. ಪಾಪ್ ಸೌಂಡ್ ಬಂದರೆ ಏನು ಹೇಳಿ ಮಕ್ಕಳೇ? ಪಾಪ್ ಸೌಂಡ್ ಬಂದರೆ ಇದು ಹೈಡ್ರೋಜನ್ ಅಂತ. ಇನ್ನೊಂದು ಪ್ರನಾಳದ ಹತ್ತಿರ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ತೆಗೆದುಕೊಂಡು ಹೋದರೆ ಅದು ಪ್ರಕಾಶಮಾನವಾಗಿ ಉರಿಯುತ್ತೆ. ಇದು ಏನಪ್ಪ ಅಂದರೆ ಆಕ್ಸಿಜನ್. ಸೊ ಈ ಒಂದು ಉದಾಹರಣೆಯಿಂದ, ಈ ಒಂದು ಚಟುವಟಿಕೆಯಿಂದ ನಮಗೇನು ಗೊತ್ತಾಯಿತು ಅಂದರೆ, ನೀರಿನ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಇಲ್ಲಿ ವಿಭಜನೆ ಉಂಟಾಯಿತು. ಏನು ನೀರು H2O ವಿಭಜನೆಯಾಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಬಿಡುಗಡೆ ಆಯಿತು. ಅಂದರೆ ಈ ವಿಭಜನೆ ಆಗೋದಕ್ಕೆ ಏನು ಅವಶ್ಯಕತೆ ಇದೆ? ವಿದ್ಯುತ್ನ ಅವಶ್ಯಕತೆ ಇದೆ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಾಯಿತು, ಮೊದಲನೇದಲ್ಲಿ ಏನು ಇತ್ತು? ಉಷ್ಣ ಇತ್ತು ವಿಭಜನೆ ಆಗಬೇಕಾದ್ರೆ. ಈಗ ಏನಿದೆ? ವಿದ್ಯುತ್ ಇದೆ ಅನ್ನುವಂತಹ ಅಂಶ ನಿಮಗೆ ಗೊತ್ತಾಯಿತು. ವಿದ್ಯಾರ್ಥಿಗಳೇ, ಈಗ 3ನೇ ಉದಾಹರಣೆನ ನೋಡೋಣ. ಬೆಳ್ಳಿಯ ಕ್ಲೋರೈಡ್ AgCl. ಬೆಳ್ಳಿಯ ಕ್ಲೋರೈಡನ್ನು ಒಂದು ಚೀನಾ ಪಾತ್ರೆಯಲ್ಲಿ ತೆಗೆದುಕೊಂಡು ಕಿಟಕಿ ಹತ್ತಿರ ಇಡೋಣ. ಈ ಬೆಳ್ಳಿಯ ಕ್ಲೋರೈಡ್ ಕಿಟಕಿ ಹತ್ತಿರ ಇಟ್ಟಾಗ ಏನಾಗುತ್ತೆ? ಬೂದು ಬಣ್ಣಕ್ಕೆ ತಿರುಗತ್ತೆ. ಸೊ ಹಾಗಾದರೆ ಏನು ಕಾರಣ ಅಂತ ಹೇಳಿದರೆ, ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿನಲ್ಲಿ ಇಟ್ಟಾಗ ಏನಾಗುತ್ತೆ? ಅದು ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜನೆ ಆಗುತ್ತೆ. ಬೆಳ್ಳಿ ಮತ್ತು ಕ್ಲೋರಿನ್ ಬೂದು ಬಣ್ಣಕ್ಕೆ ತಿರುಗುತ್ತೆ. ಹಾಗಾದರೆ ಇಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆ? ಸೂರ್ಯನ ಶಕ್ತಿಯ ಅವಶ್ಯಕತೆ ಇದೆ ಅಂತ ಹೇಳಿ ನಮಗೆ ಅರ್ಥ ಆಯಿತು. ವಿದ್ಯಾರ್ಥಿಗಳೇ,
ವಿಭಜನಾ ಕ್ರಿಯೆಯಲ್ಲಿ ಪ್ರತಿವರ್ತಕಗಳನ್ನು ಒಡೆಯೋದಕ್ಕೆ ಯಾವುದಾದ್ರೂ ಒಂದು ರೂಪದ ಶಕ್ತಿಯ ಅವಶ್ಯಕತೆ ಇದೆ. ಯಾವ್ಯಾವ ಶಕ್ತಿ ಇರ್ಬೋದು? ಉಷ್ಣ ಶಕ್ತಿ, ಬೆಳಕಿನ ಶಕ್ತಿ, ವಿದ್ಯುತ್ ಶಕ್ತಿ. ನಾವೀಗ 3 ಉದಾಹರಣೆಗಳನ್ನು ನೋಡಿದ್ವಿ. ಮೊದಲನೇ ಉದಾಹರಣೆಯಲ್ಲಿ ಏನು, ಸೀಸದ ನೈಟ್ರೇಟನ್ನು ಒಡೆಯೋದಕ್ಕೆ ಉಷ್ಣ ಬೇಕಾಯಿತು. ನೀರಿನ ವಿಭಜನೆ ಆಗೋದಕ್ಕೆ ವಿದ್ಯುತ್ ಶಕ್ತಿ ಬೇಕಾಯಿತು. ಮತ್ತು ಬೆಳ್ಳಿಯ ಕ್ಲೋರೈಡ್ ವಿಭಜನೆಯಾಗೋದಕ್ಕೆ ಬೆಳಕಿನ ಶಕ್ತಿ ಬೇಕಾಯಿತು. ಹೀಗೆ ವಿಭಜನೆ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳನ್ನು ಒಡೆಯೋದಕ್ಕೆ ಉಷ್ಣ, ಬೆಳಕು ಮತ್ತು ವಿದ್ಯುತ್ ಶಕ್ತಿ ಯಾವುದಾದ್ರೂ ಒಂದು ರೂಪದ ಶಕ್ತಿಯ ಅವಶ್ಯಕತೆ ಇದೆ. ಇಂತಹ ಕ್ರಿಯೆಗಳನ್ನು ನಾವೇನಂತ ಕರಿತೀವಿ? ಯಾವಾಗ ಶಕ್ತಿಯ ಹೀರಿಕೆಯಾಗುತ್ತೋ, ಯಾವ ರಾಸಾಯನಿಕ ಕ್ರಿಯೆಗಳು ನಡೀತಾ ಇರಬೇಕಾದ್ರೆ ಶಕ್ತಿ ಹೀರಲ್ಪಡುತ್ತೋ ಅಂತಹ ಕ್ರಿಯೆಯನ್ನು ನಾವೇನಂತ ಕರಿತೀವಿ? ಅಂತರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ಈಗ ಒಂದು ಪ್ರನಾಳದಲ್ಲಿ ಬೇರಿಯಂ ಹೈಡ್ರಾಕ್ಸೈಡ್ ಮತ್ತು 1 ಗ್ರಾಮ್ ಅಮೋನಿಯಾವನ್ನು ಸೇರಿಸಿ ಕಡ್ಡಿಯ ಸಹಾಯದಿಂದ ಅದನ್ನು ಏನು ಮಾಡಬೇಕು? ಮಿಶ್ರಗೊಳಿಸಬೇಕು. ಆಮೇಲೆ ನಮ್ಮ ಕೈನಿಂದ ಸ್ಪರ್ಶ ಮಾಡಿ ನೋಡಿದಾಗ ಯಾವ ಅನುಭವ ಆಗುತ್ತೆ ಅಂದರೆ ತಂಪನೆಯ ಅನುಭವ ಆಗುತ್ತೆ. ಇದು ಏನಪ್ಪ ಅಂತ ಹೇಳಿದ್ರೆ ಒಂದು ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಈಗ ವಿಭಜನೆ ಕ್ರಿಯೆ ಅಂದರೆ ಏನು? ವಿಭಜನೆ ಆಗಬೇಕಾದ್ರೆ, ವಿಭಜನೆ ಕ್ರಿಯೆ ನಡಿಬೇಕಾದ್ರೆ ಶಕ್ತಿಯ ಅವಶ್ಯಕತೆ ಇದೆ. ಇದನ್ನು ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ ಅನ್ನುವಂತಹ ಅಂಶ ನಿಮಗೆ ಗೊತ್ತಾಯಿತು. ಈಗ 3ನೆಯ ಕ್ರಿಯೆ ಸ್ಥಾನಪಲ್ಲಟ ಕ್ರಿಯೆ. ಕಬ್ಬಿಣ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಇನ್ನೊಂದು ಧಾತು ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸೋದಕ್ಕೆ, ಅಂದರೆ ಒಂದು ಧಾತುವು ಇನ್ನೊಂದು ಧಾತುವಿನ ಸ್ಥಾನವನ್ನು ತಾನು ಆಕ್ರಮಿಸ್ಕೊಳ್ಳುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ಕಬ್ಬಿಣ ಪ್ಲಸ್ ತಾಮ್ರದ ಸಲ್ಫೇಟ್ gives rise to FeSO4 plus Cu. Fe ಅಂದರೆ ಕಬ್ಬಿಣ ಪ್ಲಸ್ CuSO4 ತಾಮ್ರದ ಸಲ್ಫೇಟ್ gives rise to FeSO4 plus Cu. 4ನೇ ಕ್ರಿಯೆಯ ವಿಧ ದ್ವಿಸ್ಥಾನಪಲ್ಲಟ ಕ್ರಿಯೆ. ಯಾವ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತದೆಯೋ ಅಂತಹ ಕ್ರಿಯೆಗಳನ್ನು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತೆ. ಉತ್ಪತ್ತಿಯಾಗ್ತಕ್ಕಂಥದ್ದು ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್. ವಿದ್ಯಾರ್ಥಿಗಳೇ, ಸೋಡಿಯಂ ಸಲ್ಫೇಟ್ ನೋಡಿ, ಸೋಡಿಯಂ ಸಲ್ಫೇಟ್ನ ಅಣುಸೂತ್ರ Na2SO4. ಬೇರಿಯಂ ಕ್ಲೋರೈಡ್ನ ಅಣುಸೂತ್ರ BaCl2. ಇಲ್ಲಿ ಅಯಾನುಗಳ ವಿನಿಮಯ ಅಂದರೆ ಹೇಗಾಗತ್ತೆ ಅಂತ ಒಮ್ಮೆ ನೋಡೋದಾದರೆ, ಬೇರಿಯಂ ಸಲ್ಫೇಟ್ನಲ್ಲಿರ್ತಕ್ಕಂತಹ SO4 ಗುಂಪು ಮತ್ತು ಬೇರಿಯಂ ಕ್ಲೋರೈಡ್ನಲ್ಲಿರ್ತಕ್ಕಂತಹ ಕ್ಲೋರಿನ್ ಗುಂಪು, ಇವು ಅಯಾನುಗಳು. ಸೋಡಿಯಂ ಅಯಾನು ಕ್ಲೋರಿನ್ ಅಯಾನ್ನೊಂದಿಗೆ ಸಂಯೋಜನೆಯನ್ನು ಹೊಂದ್ಬಿಟ್ಟು ಸೋಡಿಯಂ ಕ್ಲೋರೈಡ್ ಆಗುತ್ತೆ. ಅದೇ ರೀತಿಯಾಗಿ ಬೇರಿಯಂ ಸಲ್ಫೇಟ್ ರ್ಯಾಡಿಕಲ್ ಅಥವಾ ಸಲ್ಫೇಟ್ ಗುಂಪಿನೊಂದಿಗೆ ಸಂಯೋಜನೆಯನ್ನು ಹೊಂದಿ ಬೇರಿಯಂ ಸಲ್ಫೇಟ್ ಆಗುತ್ತೆ. ಇಲ್ಲಿ ಅಯಾನ್ಗಳ ವಿನಿಮಯ ನಡೆಯುತ್ತೆ. ಈಗ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸಲ್ಫೇಟ್ ಅಯಾನ್ ಮತ್ತು ಕ್ಲೋರಿನ್ ಅಯಾನುಗಳು ಏನಾಗ್ತವೆ? ಅದಲು ಬದಲಾಗ್ತವೆ, ವಿನಿಮಯ ಆಗ್ತವೆ. ಇಂತಹ ಕ್ರಿಯೆಯನ್ನು ನಾವೇನಂತ ಕರಿತೀವಿ?
ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತೀವಿ. ಇಲ್ಲಿ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂದರೆ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ನಡುವೆ ರಾಸಾಯನಿಕ ಕ್ರಿಯೆ ನಡೆದಾಗ ಅಲ್ಲಿ ನೀವೀಗ ಬೀಕರಿನಲ್ಲಿ ಗಮನಿಸ್ತಾ ಇದ್ದೀರಾ, ಜಲವಿಲೀನಗೊಳ್ಳದ ಅಂದರೆ ನೀರಿನಲ್ಲಿ ಕರಗದ ಒಂದು ಪ್ರಕ್ಷೇಪ ಉತ್ಪತ್ತಿಯಾಗತ್ತೆ, ಒಂದು ವಸ್ತು ಉತ್ಪತ್ತಿಯಾಗತ್ತೆ. ಅದನ್ನು ನಾವೇನಂತ ಕರಿತೀವಿ? ನೀರಿನಲ್ಲಿ ವಿಲೀನವಾಗದ ವಸ್ತುವನ್ನು ನಾವೇನಂತ ಕರಿತೀವಿ? ಪ್ರಕ್ಷೇಪ ಅಂತ ಕರಿತೀವಿ. ಈ ರೀತಿ ಪ್ರಕ್ಷೇಪವನ್ನು ಉಂಟು ಮಾಡುವ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ. ಹಾಗಾದರೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತಲೂ ಕರಿತೀವಿ ಮತ್ತು ಪ್ರಕ್ಷೇಪಣ ಕ್ರಿಯೆ ಅಂತಲೂ ಕರಿತೀವಿ. ಸೊ ಇದನ್ನು ದ್ವಿಸ್ಥಾನ ಪಲ್ಲಟ ಅನ್ನೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ದ್ವಿಸ್ಥಾನ ಪಲ್ಲಟ ಅನ್ನೋದಕ್ಕೆ ಕಾರಣ ಏನು ಅಂದರೆ ಎರಡು ವಸ್ತುಗಳ ನಡುವೆ ಸ್ಥಾನಪಲ್ಲಟ ಕ್ರಿಯೆ ಆಗುತ್ತೆ. ಆದ್ದರಿಂದ ಇದನ್ನು ನಾವೇನಂತ ಕರಿತೀವಿ? ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ. ಮೊದಲನೇದು ಉತ್ಕರ್ಷಣ ಕ್ರಿಯೆ ಅಂದರೆ ಏನು ಅಂತ ನೋಡೋಣ. ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನನ್ನು ಪಡೆದುಕೊಂಡ್ರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ನಾವೇನಂತ ಕರಿತೀವಿ? ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಇನ್ನೊಂದು ರಾಸಾಯನಿಕ ಕ್ರಿಯೆ ನಡೆಯುತ್ತೆ, ಇನ್ನೊಂದು ಬಗೆಯ ರಾಸಾಯನಿಕ ಕ್ರಿಯೆ. ಆ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನನ್ನು ಕಳೆದುಕೊಂಡ್ರೆ ಅದನ್ನು ಏನಂತ ಕರಿತೀವಿ? ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಉತ್ಕರ್ಷಣೆ, ತಾಮ್ರವು ಆಕ್ಸಿಜನನ್ನು ಪಡೆದುಕೊಂಡ್ಬಿಟ್ಟು ತಾಮ್ರದ ಆಕ್ಸೈಡ್ ಆಗುತ್ತೆ. ಇಲ್ಲಿ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರ. ತಾಮ್ರದ ಸಂಕೇತ Cu, ಆಕ್ಸಿಜನ್ನ ಸಂಕೇತ O. Cu ಪ್ಲಸ್ O ಗಿವ್ಸ್ ರೈಸ್ ಟು CuO. ಇಲ್ಲಿ ಆಕ್ಸಿಜನ್ ಯಾವಾಗಲೂ O2ನ ರೂಪದಲ್ಲಿರುತ್ತೆ. ಆದ್ದರಿಂದ ತಾಮ್ರದ ಸಂಯೋಗ ಸಾಮರ್ಥ್ಯ 2, ಆದ್ದರಿಂದ ಅದು CuO ಆಗಿ ಪರಿವರ್ತನೆ ಆಗುತ್ತೆ. ಇದನ್ನು ಸರಿದೂಗಿಸೋದಕ್ಕೋಸ್ಕರ Cuನ ಹಿಂದೆ 2 ಹಾಕ್ತೀವಿ, ಆಗ 2 CuO ಆಗುತ್ತೆ. ಈಗ ಈ ರಾಸಾಯನಿಕ ಕ್ರಿಯೆ ಸರಿದೂಗ್ತು. ಹಾಗಾದರೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ವಸ್ತುವು ಆಕ್ಸಿಜನನ್ನು ಪಡೆದುಕೊಂಡ್ರೆ ಅಥವಾ ಒಂದು ಧಾತುವು ಆಕ್ಸಿಜನನ್ನು ಪಡೆದುಕೊಂಡ್ರೆ ಅದನ್ನು ನಾವೇನಂತ ಕರಿತೀವಿ? ಉತ್ಕರ್ಷಣೆ ಅಂತ ಕರಿತೀವಿ. ಹಾಗಾದರೆ ಅಪಕರ್ಷಣೆ ಅಂದರೆ ಏನು? ಆಕ್ಸಿಜನನ್ನು ಕಳೆದುಕೊಂಡ್ರೆ, ಯಾವುದೇ ಒಂದು ಸಂಯುಕ್ತ ವಸ್ತುವು ತನ್ನಲ್ಲಿರ್ತಕ್ಕಂತಹ ಆಮ್ಲಜನಕವನ್ನು ಕಳೆದುಕೊಂಡ್ರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ನಾವೇನಂತ ಕರಿತೀವಿ? ಅಪಕರ್ಷಣೆ ಅಂತ ಕರಿತೀವಿ. ತಾಮ್ರದ ಆಕ್ಸೈಡ್ನ ಮೇಲೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ ಏನಾಗುತ್ತೆ? ಹಿಮ್ಮುಖ ಕ್ರಿಯೆ ಅಂದರೆ ಆಕ್ಸಿಡೇಷನ್, ಉತ್ಕರ್ಷಣೆ ಆದಂತಹ ಹಿಮ್ಮುಖ ಕ್ರಿಯೆ ಇಲ್ಲಿ ನಡೆಯೋದನ್ನು ನಾವು ನೋಡ್ತೀವಿ. ತಾಮ್ರದ ಆಕ್ಸೈಡ್ CuO ಅದರ ಮೇಲೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ, ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ತಾಮ್ರದ ಆಕ್ಸೈಡ್ನ ಮೇಲೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ ಹಿಮ್ಮುಖ ಕ್ರಿಯೆ ನಡೆದ್ಬಿಟ್ಟು ತಾಮ್ರ ದೊರೆಯುತ್ತೆ ಮತ್ತು ನೀರು ದೊರೆಯುತ್ತೆ. ಇಂತಹ ಕ್ರಿಯೆಯನ್ನು ನಾವೇನಂತ ಕರಿತೀವಿ? ಅಪಕರ್ಷಣ ಕ್ರಿಯೆ ಅಂತ ಹೇಳಿ ಕರಿತೀವಿ. ಇನ್ನು ಕೆಲವು ರಾಸಾಯನಿಕ ಕ್ರಿಯೆಗಳಲ್ಲಿ, ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಸಂಯುಕ್ತವು ಉತ್ಕರ್ಷಣೆ ಆದರೆ ಇನ್ನೊಂದು ಅಪಕರ್ಷಣೆಗೆ ಒಳಪಡುತ್ತೆ. ಅಂದರೆ ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಆಮ್ಲಜನಕವನ್ನು ಪಡ್ಕೊಂಡ್ರೆ ಇನ್ನೊಂದು
ಏನು ಮಾಡುತ್ತೆ, ಆಮ್ಲಜನಕವನ್ನು ಕಳ್ಕೊಳ್ಳುತ್ತೆ. ಸೊ ನಾವು ರಾಸಾಯನಿಕ ಕ್ರಿಯೆಗೆ ಮುಂಚೆ ಇರ್ತಕ್ಕಂಥ ವಸ್ತುಗಳನ್ನು ಪ್ರತಿವರ್ತಕ ಅಂತ ಕರಿತೀವಿ ಅಂತ ನಿಮಗೆಲ್ಲ ನೆನಪಿದೆ ಅಲ್ವಾ ಮಕ್ಕಳೇ? ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಣೆಗೊಂಡು ಮತ್ತೊಂದು ಪ್ರತಿವರ್ತಕ ಅಪಕರ್ಷಣೆಗೊಂಡ್ರೆ ಇಂತಹ ರಾಸಾಯನಿಕ ಕ್ರಿಯೆಯನ್ನು ನಾವೇನಂತ ಕರಿತೀವಿ? ಉತ್ಕರ್ಷಣಾಪಕರ್ಷಣ ಕ್ರಿಯೆಗಳು ಅಂತ ಹೇಳಿ ಕರಿತೀವಿ, ಅಥವಾ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. CuO + H2. ಹಾಗಾದರೆ ಇಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಯಾವ ರೀತಿ ನಡೆಯುತ್ತೆ ಅಂತ ಒಂದು 3 ಉದಾಹರಣೆಗಳ ಮೂಲಕ ನಾವಿಲ್ಲಿ ನೋಡೋಣ. CuO ತಾಮ್ರದ ಆಕ್ಸೈಡ್ ಪ್ಲಸ್ H2, ಅದನ್ನು ಮೇಲೆ ಒಂದು ತ್ರಿಕೋನದ ಆಕಾರ ಕಾಣಿಸ್ತಾ ಇದೆ, ಅಂದರೆ ಏನರ್ಥ? ಉಷ್ಣವನ್ನು ಕೊಟ್ಟಿದೆ ಅಂತ ಅರ್ಥ. ಆಗ Cu + H2O. ತಾಮ್ರದ ಆಕ್ಸೈಡ್ ಏನಾಯಿತು? ಆಮ್ಲಜನಕವನ್ನು ಕಳ್ಕೊಳ್ತು. ಹೈಡ್ರೋಜನ್ ಏನಾಯಿತು? ಆಮ್ಲಜನಕವನ್ನು ಪಡ್ಕೊಳ್ತು. ಕಾಣಿಸ್ತಿದೆ ಅಲ್ವಾ ಮಕ್ಕಳೇ? CuO ಇದ್ದಿದ್ದು Cu ಆಯಿತು, H2 ಇದ್ದಿದ್ದು H2O ಆಯಿತು. ಅಂದರೆ ಹೈಡ್ರೋಜನ್ ಆಮ್ಲಜನಕವನ್ನು ಪಡ್ಕೊಳ್ತು, ತಾಮ್ರ ಆಮ್ಲಜನಕವನ್ನು ಕಳ್ಕೊಳ್ತು. ಇಂತಹ ಒಂದು ರಾಸಾಯನಿಕ ಕ್ರಿಯೆಯನ್ನು ನಾವೇನಂತ ಕರಿತೀವಿ? ರೆಡಾಕ್ಸ್ ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ, ಅಥವಾ ಉತ್ಕರ್ಷಣಾಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಈಗ ಎರಡನೇ ಉದಾಹರಣೆ ನೋಡೋಣ. ZnO ಅಂದರೆ ಸತುವಿನ ಆಕ್ಸೈಡ್ ಪ್ಲಸ್ ಕಾರ್ಬನ್ ಗಿವ್ಸ್ ರೈಸ್ ಟು ಸತು ಮತ್ತು ಕಾರ್ಬನ್ ಮಾನಾಕ್ಸೈಡ್ CO ಅಂತ ಕರಿತೀವಿ. ಅಂದರೆ ZnO ತಾಮ್ರದ ಆಕ್ಸೈಡ್ ಆಮ್ಲಜನಕವನ್ನು ಕಳ್ಕೊಳ್ತು, ಅಪಕರ್ಷಣೆಗೆ ಒಳಗಾಯಿತು. ಕಾರ್ಬನ್ ಆಮ್ಲಜನಕವನ್ನು ಪಡ್ಕೊಳ್ತು, ಉತ್ಕರ್ಷಣೆಗೆ ಒಳಗಾಯಿತು. ಕಾರ್ಬನ್ ಉತ್ಕರ್ಷಣೆಗೊಂಡ್ರೆ ಸತುವಿನ ಆಕ್ಸೈಡ್ ಅಪಕರ್ಷಣೆಗೊಳ್ತು. ಸೊ ಆದ್ದರಿಂದ ಈ ರಾಸಾಯನಿಕ ಕ್ರಿಯೆಯನ್ನು ನಾವೇನಂತ ಕರಿತೀವಿ? ಉತ್ಕರ್ಷಣ ಅಪಕರ್ಷಣ ಕ್ರಿಯೆ. ಅದೇ ರೀತಿ ಮೂರನೇ ಉದಾಹರಣೆ, MnO2 ಮ್ಯಾಂಗನೀಸ್ ಡೈಆಕ್ಸೈಡ್ ಪ್ಲಸ್ HCl ಗಿವ್ಸ್ ರೈಸ್ ಟು ಮ್ಯಾಂಗನೀಸ್ ಕ್ಲೋರೈಡ್ H2O + Cl2. ಮ್ಯಾಂಗನೀಸ್ ಆಕ್ಸೈಡ್ ಆಮ್ಲಜನಕವನ್ನು ಕಳ್ಕೊಂಡು ಮ್ಯಾಂಗನೀಸ್ ಕ್ಲೋರೈಡ್ ಆಯಿತು, ಅದು ಅಪಕರ್ಷಣೆಗೆ ಒಳಗಾಯಿತು. HCl ಅಲ್ಲಿ ಏನಾಯಿತು? H ಅಂದರೆ ಹೈಡ್ರೋಜನ್ ಆಮ್ಲಜನಕವನ್ನು ಪಡ್ಕೊಂಡು ಉತ್ಕರ್ಷಣೆಗೆ ಒಳಪಡ್ತು. ಸೊ ಇಲ್ಲಿ ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಅಂದರೆ ಮ್ಯಾಂಗನೀಸ್ ಡೈಆಕ್ಸೈಡ್ ಅಪಕರ್ಷಣೆಗೆ ಒಳಗಾಯಿತು, ಹೈಡ್ರೋಜನ್ ಕ್ಲೋರೈಡ್ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲ ಏನಾಯಿತು? ಆಕ್ಸಿಜನನ್ನು ಪಡ್ಕೊಳ್ತು, ಉತ್ಕರ್ಷಣೆಗೆ ಒಳಗಾಯಿತು. ಸೊ ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ? ರೆಡಾಕ್ಸ್ ಕ್ರಿಯೆ ಅಂತ ಹೇಳಿ ಕರಿತೀವಿ. ಸೊ ಈ 3 ಉದಾಹರಣೆಗಳಿಂದ ನಿಮಗೆ ಈ ರಾಸಾಯನಿಕ ಕ್ರಿಯೆ, ರೆಡಾಕ್ಸ್ ಕ್ರಿಯೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ವಿದ್ಯಾರ್ಥಿಗಳೇ, ಚಿತ್ರದಲ್ಲಿ ನಾವು ಕಬ್ಬಿಣದ ಸರಪಳಿಯನ್ನು ನೋಡ್ತಾ ಇದ್ದೀವಿ. ಈ ಕಬ್ಬಿಣದ ಸರಪಳಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಅದರ ಮೇಲೆ ಕಂದು ಬಣ್ಣದ ವಸ್ತುವನ್ನು ಕಾಣ್ತೀವಿ. ಈ ಕಂದು ಬಣ್ಣದ ವಸ್ತುವನ್ನೇ ನಾವೇನಂತ ಕರಿತೀವಿ? ತುಕ್ಕು. ಯಾಕೆ ಹೀಗೆ? ಗಾಳಿಯಲ್ಲಿ ತೆರೆದಿಟ್ಟ ಕಬ್ಬಿಣ ತುಕ್ಕು ಹಿಡಿಯುತ್ತೆ, ಏಕೆ? ಯೋಚಿಸಿ ಮಕ್ಕಳೇ. ಸುತ್ತಲಿನ ಇರ್ತಕ್ಕಂತಹ ವಸ್ತುಗಳಾದಂತಹ ತೇವಾಂಶ, ಆಮ್ಲ ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಅದು ನಶಿಸುವಿಕೆಗೆ ಒಳಗಾಗತ್ತೆ ಅಂತ ಹೇಳ್ತೀವಿ. ಕಬ್ಬಿಣದ ಜಲೀಯ ಆಕ್ಸೈಡ್ ಆಗಿ ಬದಲಾಗತ್ತೆ. ಇದನ್ನೇ ನಾವೇನಂತ ಕರಿತೀವಿ? ನಶಿಸುವಿಕೆ. ಬೇರೆ ಲೋಹಗಳು ಕೂಡ ಈ ಒಂದು ನಶಿಸುವಿಕೆಯನ್ನು ಪ್ರದರ್ಶನ ಮಾಡ್ತವೆ. ವಿದ್ಯಾರ್ಥಿಗಳೇ, ನಾವು ನಮ್ಮ ಮನೆಯಲ್ಲಿ ಬೆಳ್ಳಿಯ ನಾಣ್ಯಗಳನ್ನು ಅಥವಾ ಬೆಳ್ಳಿಯ ವಸ್ತುಗಳನ್ನು ಗಾಳಿಗೆ ತೆರೆದಿಟ್ಟಾಗ ಅದರ ಮೇಲೆ ಕಪ್ಪು ಲೇಪನ ಉಂಟಾಗಿರುತ್ತೆ. ತಾಮ್ರದ ಮೇಲೇನೂ ಕೂಡ ಹಸಿರು ಲೇಪನಗಳು ಉಂಟಾಗತ್ತೆ. ಇದು ನಶಿಸುವಿಕೆಗೆ ಕಾರಣ, ನಶಿಸುವಿಕೆ ಉಂಟಾಗತ್ತೆ. ನಶಿಸುವಿಕೆಯಿಂದ
ಏನು ತೊಂದರೆ ಅಂತ ಹೇಳಿದ್ರೆ, ನಶಿಸುವಿಕೆಯಿಂದ ಕಾರಿನ ಕವಚ, ಸೇತುವೆಗಳು, ಕಬ್ಬಿಣದ ಹಳಿಗಳು, ಹಡಗುಗಳು, ಲೋಹಗಳಿಂದ ಮಾಡಿರ್ತಕ್ಕಂತಹ ಎಲ್ಲ ವಸ್ತುಗಳು ಕೂಡ ಹಾನಿಗೆ ಒಳಪಡ್ತವೆ. ಸೊ ಇದೊಂದು ಗಂಭೀರವಾಗಿರ್ತಕ್ಕಂತಹ ಸಮಸ್ಯೆ. ಪ್ರತಿ ವರ್ಷ ಕಬ್ಬಿಣದ ವಸ್ತುಗಳು ಹಾನಿಗೆ ಒಳಗಾಗ್ತವೆ. ಕಬ್ಬಿಣ ತನ್ನ ಗಟ್ಟಿತನವನ್ನು ಕಳ್ಕೊಳ್ಳುತ್ತೆ ಮತ್ತು ಮೇಲಿನ ಪದರ ಹಾಳಾಗಿ ಹೋಗುತ್ತೆ. ಇದರಿಂದ ಆ ಕಬ್ಬಿಣದ ವಸ್ತು ನಶಿಸುತ್ತೆ. ಆಮೇಲೆ ಈ ರೀತಿಯಾದಂತಹ ವಸ್ತುಗಳು ಗಟ್ಟಿತನವನ್ನು ಕಳ್ಕೊಳ್ಳೋದ್ರಿಂದ ಅವುಗಳನ್ನು ನಾವು ಬದಲಾಯಿಸಬೇಕಾಗತ್ತೆ. ಹಾಗಾದರೆ ಈ ನಶಿಸುವಿಕೆಯನ್ನು ಹೇಗೆ ತಡೆಗಟ್ಬೋದು ಅಂದರೆ, ಗ್ಯಾಲೋನೀಕರಣ ಅಥವಾ ಆ ಕಬ್ಬಿಣದ ವಸ್ತುಗಳ ಮೇಲೆ ಪೇಂಟ್ ಮಾಡೋದ್ರಿಂದ, ಬಣ್ಣವನ್ನು ಬಳಿಯೋದ್ರಿಂದ ಏನಾಗುತ್ತೆ? ಗ್ಯಾಲೋನೀಕರಣ ಅಥವಾ ಬಣ್ಣವನ್ನು ಬಳಿಯೋದ್ರಿಂದ ಅಂದರೆ, ಕಬ್ಬಿಣವು ನೇರವಾಗಿ ಆಮ್ಲಜನಕಕ್ಕೆ ತೆರೆದುಕೊಳ್ಳೋದು ತಪ್ಪತ್ತೆ. ಸೊ ಆಗ ಏನಾಗುತ್ತೆ? ಈ ಕಬ್ಬಿಣದ ವಸ್ತುಗಳು ರಕ್ಷಿಸಲ್ಪಡ್ತವೆ, ಹಾನಿಗೆ ಒಳಗಾಗೋದು ಕಡಿಮೆ ಆಗತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಕೊಬ್ಬರಿ ಅಥವಾ ತೆಂಗಿನಕಾಯಿ ಒಡೆದಿಟ್ಟು ನಾವು ಮರ್ತು ಬಿಟ್ಬಿಟ್ವಿ, ಉಪಯೋಗಿಸದೆ ಹಾಗೆ ಬಿಟ್ಬಿಟ್ವಿ ಅಂತ ಹೇಳಿದ್ರೆ ಅದು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಮತ್ತು ವಾಸನೆ ಬರುತ್ತೆ. ಅದೇ ರೀತಿಯಾಗಿ ನೀವು ನಿಮ್ಮ ಮನೆಗಳಲ್ಲಿ ಎಣ್ಣೆಯಿಂದ ಕರಿದಂತಹ ಪದಾರ್ಥಗಳನ್ನು ಮಾಡಿಟ್ಟಿದ್ದರೆ, ತಿಂಡಿಗಳನ್ನು ಮಾಡಿಟ್ಟಿದ್ದರೆ, ಸ್ವಲ್ಪ ದಿನ ಆದಮೇಲೆ 15-20 ದಿನ ಆದಮೇಲೆ ಅದರದ್ದು ಒಂಥರ ವಾಸನೆ ಬರ್ತಾ ಇರುತ್ತೆ, ತಿನ್ನೋದಕ್ಕಾಗೋದಿಲ್ಲ. ನೀವೇ ಅಮ್ಮನಿಗೆ ಕಂಪ್ಲೇಂಟ್ ಮಾಡ್ತೀರಾ, ಏನಂತ? ಅಮ್ಮ, ಈ ತಿಂಡಿ ವಾಸನೆ ಬರ್ತಾ ಇದೆ, ತಿನ್ನಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಯಾಕೆ ಹೀಗಾಗತ್ತೆ, ಏಕೆ ಹೀಗಾಗತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಇಲ್ಲಿ. ಅದನ್ನು ನಾವೇನಂತ ಕರಿತೀವಿ? ಕಮಟುವಿಕೆ ಅಂತ ಹೇಳಿ ಕರಿತೀವಿ. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಅವು ಕೂಡ ವಾತಾವರಣದಲ್ಲಿರ್ತಕ್ಕಂತಹ ಆಮ್ಲಜನಕವನ್ನು ಪಡೆದುಕೊಂಡ್ಬಿಟ್ಟು ಉತ್ಕರ್ಷಣೆಗೆ ಒಳಗಾಗ್ತವೆ. ಆಗ ಅವುಗಳ ರುಚಿ ಮತ್ತು ವಾಸನೆ ಬದಲಾಗತ್ತೆ. ಇದನ್ನೇ ನಾವು ಕಮಟುವಿಕೆ ಅಂತ ಹೇಳಿ ಕರಿತೀವಿ. ಕಮಟುವಿಕೆ ಅಂದರೆ ಏನು? ಎಣ್ಣೆಯಿಂದ ಅಥವಾ ಕೊಬ್ಬಿನಿಂದ ಮಾಡಿದಂತಹ ಪದಾರ್ಥಗಳ ಬಣ್ಣ ಮತ್ತು ವಾಸನೆ ಬದಲಾಗತ್ತೆ, ರುಚಿನೂ ಬದಲಾಗತ್ತೆ. ಇದನ್ನು ಕಮಟುವಿಕೆ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಕೊಬ್ಬು ಅಥವಾ ಎಣ್ಣೆನ ಹೊಂದಿರತಕ್ಕಂತಹ ಪದಾರ್ಥಗಳಿಗೆ ನಾವೇನು ಮಾಡ್ಬೋದಪ್ಪ ಅಂದರೆ, ಅದನ್ನು ತಡಿಬೋದು. ಹೇಗೆ ತಡಿಬೋದು? ಪ್ರತಿ ಉತ್ಕರ್ಷಕಗಳನ್ನು ಅವುಗಳಿಗೆ ಆ್ಯಡ್ ಮಾಡೋದ್ರಿಂದ. ನಾವು ಮನೆಯಲ್ಲಿ ಕರೆದಿಟ್ಟಂತಹ ತಿಂಡಿ ಪದಾರ್ಥಗಳು ವಾಸನೆ ಬರುತ್ತೆ ಮತ್ತು ರುಚಿ ಬದಲಾಗಿರುತ್ತೆ. ಆದ್ರೇ ಆ ಚಿಪ್ಸು ನಮಗೆ ಆ ರೀತಿ ಆಗೋದಿಲ್ಲ. ಯಾಕೆ ಅಂತ ಹೇಳಿ ನೋಡೋಣ. ಸಾಮಾನ್ಯವಾಗಿ ಈ ಚಿಪ್ಸನ್ನು, ಅಂದರೆ ಏನು ಲೇಬಲ್ಡ್ ಚಿಪ್ಸ್ ಇರುತ್ತೆ, ಲೇಸು, ಕುರ್ಕುರೆ ಈ ಥರದ್ದೆಲ್ಲ, ಅದರಲ್ಲಿ ಆ ಒಂದು ಪ್ಯಾಕನ್ನು ಸೀಲ್ ಮಾಡಿರ್ತಾರೆ. ಅಂದರೆ ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸಿದ ಸಂಗ್ರಹಗಳಲ್ಲಿ ಶೇಖರಿಸ್ತಾರೆ. ಇದರಿಂದ ಗಾಳಿ ಹೋಗಲಿಲ್ಲ ಅಂತ ಹೇಳಿದ್ರೆ ಆಮ್ಲಜನಕ ಇಲ್ಲ, ಆಮ್ಲಜನಕ ಇಲ್ಲ ಅಂದರೆ ಉತ್ಕರ್ಷಣೆ ಇಲ್ಲ. ಸೊ ಉತ್ಕರ್ಷಣೆಯನ್ನು ನಿಧಾನಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾದರೆ ಈ ಚಿಪ್ಸ್ನ ತಯಾರಕರು ಈ ಉತ್ಕರ್ಷಣೆಯನ್ನು ತಡೆಗಟ್ಟಲು ಏನು ಮಾಡ್ತಾರೆ? ಆಮ್ಲಜನಕ ಇದ್ದಾಗ ಉತ್ಕರ್ಷಣೆಗೊಳ್ಳುತ್ತೆ, ಆಮ್ಲಜನಕವನ್ನು ತಡಿತಾರೆ. ಹಾಗಾದರೆ ಬೇರೆ ಅನಿಲ ಆಗಿರಬೇಕಲ್ಲ, ಅಲ್ಲಿ ಇರಬೇಕಲ್ಲ, ನೈಟ್ರೋಜನನ್ನು ಸೇರಿಸ್ತಾರೆ. ಸೊ 1 ಅಂಕಕ್ಕೆ ಈ ಪ್ರಶ್ನೆನ ಕೇಳ್ಬೋದು. ಕರಿದ ಪದಾರ್ಥಗಳಲ್ಲಿ ಚಿಪ್ಸ್ ತಯಾರಕರು ಉತ್ಕರ್ಷಣೆಯನ್ನು ತಡೆಯೋದಕ್ಕೆ ಡ್ಯಾಶ್ ಅನಿಲವನ್ನು ಬಳಸ್ತಾರೆ, ನೈಟ್ರೋಜನ್ ಅನಿಲವನ್ನು
ಹಾಯಿಸ್ತಾರೆ ಅಂತ ಹೇಳ್ಬೋದು. ಸೊ ಇದರಿಂದ ನಾವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಉತ್ಕರ್ಷಣೆಯನ್ನು ತಡೆಗಟ್ಟಬೋದು. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನುವಂತಹ ಪಾಠವನ್ನು ನೋಡಿದ್ವಿ. ಇಲ್ಲಿ ರಾಸಾಯನಿಕ ಕ್ರಿಯೆಗಳು ಅಂದರೆ ಏನು, ರಾಸಾಯನಿಕ ಸಮೀಕರಣಗಳನ್ನು ಬರೆಯುವ ವಿಧಾನವನ್ನು ನೋಡಿದ್ವಿ. ಹಾಗೆಯೇ ರಾಸಾಯನಿಕ ಸಮೀಕರಣಗಳನ್ನು ಬರೆಯುವ ಒಂದು ಕ್ರಿಯೆ ನೋಡಿದ್ವಿ. ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನು ನೋಡಿದ್ವಿ. ವಿದ್ಯಾರ್ಥಿಗಳೇ, ಈಗ ಅಭ್ಯಾಸದ ಪ್ರಶ್ನೆಗಳು. ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂದರೆ ಏನು, ಉದಾಹರಣೆ ಕೊಡಿ. ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಂದರೆ ಏನು, ಉದಾಹರಣೆ ಕೊಡಿ. ವಿದ್ಯಾರ್ಥಿಗಳೇ, ಮುಂದಿನ ತರಗತಿಗೆ ಹಾಜರಾಗಬೇಕಾದ್ರೆ ಈ ಪ್ರಶ್ನೆ ಉತ್ತರಗಳನ್ನು ಬರೆದುಕೊಂಡ್ಬಿಟ್ಟು ಹಾಜರಾಗ್ತಿರಲ್ವ. ಧನ್ಯವಾದಗಳು.